ಇವತ್ತು ಮನೆಯಲ್ಲೇ ಒಂದು ಗೋಲ್ಡ್ ಸರ ಮಾಡೋಣ, ಮಣಿ ಎಲ್ಲ ಪೋಣಿಸಿ ಅಂತೇಳಿ ಪ್ರತಿಯೊಂದು ತೆಗೆದಿಟ್ಕೊಂಡಿದ್ದೀನಿ. ಮಣಿ ಹಾಗೆ ಚಿನ್ನದ ಗುಂಡುಗಳು, ಥ್ರೆಡ್ಡು, ಅದು ಅಂಗಡಿಗಳಲ್ಲಿ ಸಿಗುತ್ತೆ ಥ್ರೆಡ್ಡು, ಸಿಲ್ಕ್ ಇರುತ್ತೆ ಆ ಥರದೊಂದು ಥ್ರೆಡ್ಡು, ಮತ್ತು ಕರಿಮಣಿ ಎಲ್ಲ ಪೋಣಿಸೋದು ಅಂತ ಕೇಳಿದರೆ ಕೊಡ್ತಾರೆ. ಕಟ್ಟರು ಹಾಗೆ ಗಮ್ಮು ಎಲ್ಲನೂ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಸೂಜಿ ಕೂಡ, ಅದಕ್ಕೆ ಬೇರೆ ಸಣ್ಣ ಸೂಜಿ ಬರುತ್ತೆ, ಸಣ್ಣ ಮಣಿಗಳು ನುಗ್ಗಲ್ಲ, ಅದಕ್ಕೆ ಸಣ್ಣ ಸೂಜಿ ಬೇಕು. ಸಣ್ಣ ಸೂಜಿ ಕೂಡ ಕನ್ನಡಕ ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ನನಗೆ ಕನ್ನಡಕ ಬೇಕಲ್ಲ, ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈ ಥರದ್ದು ರೆಡಿಮೇಡ್ ದಾರ ಅಂಗಡಿನಲ್ಲಿ ಸಿಗುತ್ತೆ, ಅದನ್ನು ಕೂಡ ತಂದಿಟ್ಕೊಂಡಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಂದು, ಹೇಮಾಸ್ ಪುಟ್ಟ ಪ್ರಪಂಚ ಅಂತ, ಫಾಲೋ ಮಾಡಿ ಎಲ್ಲರೂ ಅಂತ ಕೇಳ್ಕೊಳ್ತೀನಿ. ಹಾಗೆ ಫೇಸ್ಬುಕ್ ಪೇಜ್ ಕೂಡ ಇದೆ, ಹೇಮಾಸ್ ಪುಟ್ಟ ಪ್ರಪಂಚ ಅಂತೇಳಿ, ಅದನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಮಣಿ ಸರನ ಪೋಣಿಸೋಣ ಅಂಥೇಳಿ ಕೂತ್ಕೊಂಡಿದ್ದೀನಿ. ಬನ್ನಿ, ಯಾವ ಡಿಸೈನ್ ಮಾಡೋದು ಏನು ಅಂತ ಒಂದು ಐಡಿಯಾ ಇದೆ, ಆದರೆ ಅದೇ ಥರನೇ ಬರುತ್ತಾ ಬೇರೆ ಆಗುತ್ತಾ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ ಅಂತ ಕೂತಿದ್ದೀನಿ. ಇಲ್ಲಿ ಒಂದು ಸರ ಪೋಣಿಸ್ಬೇಕು ಅಂತ ಅಂದರೆ 650 ರೂಪೀಸ್ ತೊಗೋತಾರೆ. ಹಾಗೂ ಹೀಗೂ ಚೊರೆ ಮಾಡಿದರೆ ಕೊನೆಗೆ 550-500ಗೆ ಬರ್ತಾರೆ. ಫ್ರೀ ಟೈಮ್ನಲ್ಲಿ ನಾನೇ ಯಾಕೆ ಪೋಣಿಸ್ಬಾರ್ದು, ದಿನ ಒಂದು ಸ್ವಲ್ಪನೇ ಆಗಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಪೋಣಿಸೋಣ ಅಂದ್ಬಿಟ್ಟು ಕೂತ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಆಗತ್ತಾ ಆಗಲ್ವಾ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ, ನೋಡೋಣ, ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಈಗ ಸಣ್ಣದೊಂದು ಸೂಜಿ ತೊಗೊಂಡಿದ್ದೀನಿ. ದಾರದ ತುದಿಗೆ ಒಂದು ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡ್ರೆ ಅದು ಕ್ಲೀನಾಗಿ ಬರುತ್ತೆ. ಇಲ್ಲ ಅಂದರೆ ದಾರದಲ್ಲಿ ಇನ್ನೊಂದು ಎಳೆನ ಹಾಕಿರ್ತಾರಲ್ಲ, ಆ ಎಳೆ ಏನಾಗ್ತಿರುತ್ತೆ, ಬಿಟ್ಕೊಳ್ತಾ ಇರುತ್ತೆ. ನೋಡಿ, ಇವಾಗ ಗಮ್ಮನ್ನು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ನನ್ನ ಕ್ಯಾಮ್ರಾ ಸರಿಗೆ ಇಟ್ಕೊಂಡಿಲ್ಲ. ನಮ್ಮ ಮನೆಯಲ್ಲಿ 2 ಪಪ್ಪಿಗಳಿದಾವಲ್ಲ, ಅವರು ಕೂಡ ಬಂದು ತೊಂದರೆ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಹತ್ತಿರದಲ್ಲೇ ಕ್ಯಾಮ್ರಾ ಇಟ್ಕೊಂಡಿದ್ದೆ, ನಾನು ಕೂಡ ಗಮನಿಸ್ಕೊಳ್ಳೇ ಇಲ್ಲ. ಅದನ್ನು ಇವಾಗ ಪೋಣಿಸಿ ರೆಡಿ ಮಾಡ್ಕೋಬೇಕು. ಒಂಚೂರು ಗಮ್ಮನ್ನು ಹಾಕಿದ್ರೆ ಕರೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ರೆಡಿ ಆದಮೇಲೆ ದಾರ ನಿಮಗೆ ಎಷ್ಟು ಉದ್ದ ಬೇಕು, ನೀವು ಸರನ ಉದ್ದ ಮಾಡ್ಕೊತಾ ಇದ್ದೀರಾ ಅಥವಾ ನೆಕ್ಕಿಗಷ್ಟೇ ಮಾಡ್ಕೊತಾ ಇದ್ದೀರಾ, ಅದನ್ನು ಅಳತೆ ಮಾಡ್ಕೊಳ್ಳಿ. ನಾನು ಅಳತೆ ಮಾಡಿಕೊಂಡು ಈಗ ನನಗೆ ಸ್ವಲ್ಪ ಉದ್ದ ಬೇಕಿತ್ತು, ಅದನ್ನು ನೋಡಿಕೊಂಡು ಈಗ ನಾನು 10 ಮಣಿಗಳನ್ನ ತೊಗೊತಾ ಇದ್ದೀನಿ. ನೀವು ಎಷ್ಟು ಮಣಿ ಹಾಕ್ತೀರಾ, 10 ಹಾಕ್ತೀರಾ, 5 ಹಾಕ್ತೀರಾ, ಅಥವಾ ಒಂದು ಮಣಿ ಹಾಕಿ ಒಂದು ಚಿನ್ನದ ಗುಂಡು ಹಾಕ್ತೀರಾ, ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ನನಗೆ ಚಿನ್ನದ ಗುಂಡುಗಳು ಬೇರೆ ಇನ್ನೊಂದು ಸ್ವಲ್ಪ ಸರ ಮಾಡೋದಕ್ಕೆ ಬೇಕಿತ್ತು. ಆ ಕಾರಣಕ್ಕೋಸ್ಕರ ನಾನು ನೋಡಿಕೊಂಡು ಹಾಕ್ತಾ ಇದ್ದೀನಿ, 10 ಗುಂಡು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಇದು ನೆಕ್ ಹತ್ರ ಹೋಗುತ್ತೆ, ನೆಕ್ ಹತ್ರ ಹೋಗೋದ್ರಿಂದ ಅಷ್ಟೊಂದು ಇದಾಗಿ ಏನು ಕಾಣಿಸಲ್ಲ ಅಂತೇಳಿ 10 ಗುಂಡು ಹಾಕಿ ಅದ್ರ ಮಧ್ಯೆ ಒಂದು ಚಿನ್ನದ ಗುಂಡನ್ನು ಹಾಕಿ ಮತ್ತೆ 10 ರೆಡ್ ಕಲರ್ ಮಣಿನ ಹಾಕ್ತಾ ಇದ್ದೀನಿ. ಹಿಂದ್ಗಡೆ ಸಣ್ಣದು ಮಣಿಗಳನ್ನ ಪೋಣಿಸ್ಕೊಂಡಿದ್ದೀನಿ. ಆ ರೀತಿ ಹಾಕಿದಾಗ 2 ಲೇಯರ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ದಾರ ಎಲ್ಲ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರ ಅಲ್ಲಿಗೆ ನಾನು ಒಂದು ಸ್ವಲ್ಪ ಸಣ್ಣ ಮಣಿಗಳನ್ನ ಪೋಣಿಸ್ಕೊಂಡಿದ್ದೀನಿ. ಈಗ ನಾನು ಚಿನ್ನದ ಗುಂಡನ್ನು ಹಾಕಿ ಮಧ್ಯೆ ಈ ಥರ ಸಣ್ಣ ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಆ ಥರ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಡಿಸೈನ್ ಆಗೋ ಕಾಣುತ್ತೆ. ಇವಾಗ ಆಪೋಸಿಟ್ ಮಾಡುವಾಗ ರೆಡ್ಡು ಹಾಕ್ತಾ ಇರಬೇಕಾದ್ರೆ ರೆಡ್ ಮಣಿನೇ, ಪುಟಾಣಿ ರೆಡ್ದು ಕ್ರಿಸ್ಟಲ್ ಮಣಿಗಳು ಸಿಗುತ್ತೆ. ಅದನ್ನು ಕೂಡ ನೀವು ಗೋಲ್ಡ್ ಶಾಪ್ಗಳಲ್ಲಿ ಅಥವಾ ನೀವೆಲ್ಲಾದರೂ ಚಿನ್ನ ಬೆಳ್ಳಿ ಈ ಥರ ಅಂದರೆ ಸರಗಳನ್ನ ಪೋಣಿಸ್ತಾ ಇರ್ತಾರೆ ನೋಡಿ, ಅವ್ರ ಹತ್ರ ಕೇಳಿದ್ರೆ ಕ್ರಿಸ್ಟಲ್ ಮಣಿಗಳನ್ನ ಕೊಡ್ತಾರೆ. ನಾನೀಗ 3ನ್ನ ಹಾಕಿ ಇವಾಗ ಏನು ಮಾಡ್ತಾ ಇದ್ದೀನಿ, ಮತ್ತೆ ಸಣ್ಣದು ಗ್ರೀನ್ ಕಲರ್ ಥ್ರೆಡನ್ನು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಒಂದು ಲೇಯರ್ ಮುಗೀತು. ನಾನು ನಿಮಗೆ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಯಾವುದೂ ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ, ಬೇಗನೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ 2 ನಿಮಿಷದ ವಿಡಿಯೋ ಹಾಕಿದ್ರೇ ಯಾರೂ ನೋಡಲ್ಲ. ಇನ್ನು ನಾನು ಮಾತಾಡೋ ವಿಡಿಯೋನ ಲಾಂಗ್ ಹಾಕಿದರೆ ಇದನ್ನೆಲ್ಲ ಯಾರಿಗೂ ಗೊತ್ತಿಲ್ಲದೆ ಇರೋದ ಅಂತ ಅಂದ್ಕೊಳ್ತೀರಾ. ಅದಕ್ಕೋಸ್ಕರ ನಾನು ಪ್ರತಿಯೊಂದೂ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಮತ್ತೆ ಏನಾದರೂ ನೀಟಾಗಿ ಬೇಕು ತೋರಿಸಿ ಅಂತ ಕಮೆಂಟನ್ನು ಹಾಕಿದರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅದಕ್ಕೋಸ್ಕರ ನಾನು ಫಾಸ್ಟಾಗಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನಾವಂತೂ ಇಲ್ಲಿ 550-650ನೇ ಕೊಡಬೇಕಾಗತ್ತೆ. ಅದಕ್ಕೆ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋಣ
ನೋಡೋಣ, ಚೆನ್ನಾಗಿ ಬಂದರೆ ಓಕೆ, ಸರಿ ಬರಲಿಲ್ಲ ಅಂತ ಅಂದರೆ ಮತ್ತೆ ಅಲ್ಲೇ ಅವ್ರ ಹತ್ರನೇ ಕೊಟ್ಟು ಮಾಡಿಸ್ಕೊಳ್ಳೋಣ ಅಂತೇಳಿ ನಾನೇ ರೆಡಿ ಮಾಡ್ಕೊತಾ ಇದ್ದೆ. ಈಗ ಮತ್ತೆ ಚಿನ್ನದ ಗುಂಡುಗಳನ್ನ ಹಾಕಿ ಸಣ್ಣ ಸಣ್ಣ ಮಣಿಗಳನ್ನ ಹಾಕ್ತಾ ಇದ್ದೀನಿ. ಮಣಿಗಳನ್ನ ಹಾಕಿ ಈ ರೀತಿ ನೀವು ಯಾವ ಥರ ಕ್ರಿಯೇಟಿವಿಟಿ ಬೇಕೋ ಅದೇ ಹಾಕೋಬೋದು. ಗ್ರೀನ್ ಕಲರ್ ಮಣಿ, ರೆಡ್ ಕಲರ್ ಮಣಿನೇ ಹಾಕಬೇಕು ಅಂತ ಏನಿಲ್ಲ. ಇಲ್ಲ ಜಾಸ್ತಿ ಚಿನ್ನದ ಗುಂಡುಗಳಲ್ಲೇ ಹಾಕೋಬೋದು, ಇಲ್ಲ ಜಾಸ್ತಿ ಮಣಿ ಹಾಕಿ ಸಿಂಪಲ್ ಆಗು ಕೂಡ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಮಧ್ಯ ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಗಂಟನ್ನು ಹಾಕ್ಕೊಳ್ಳಿ. ಯಾಕೆ ಅಂದರೆ ಎಳೆದ್ರೂ ಕೂಡ ಬಿಚ್ಚೋಗಬಾರ್ದು, ಬಿಗಿಯಾಗಿರಬೇಕು. ನಾವು ಎಷ್ಟು ಸೇಫ್ಟಿ ಮಾಡ್ತೀವಿ ಅದು ತುಂಬಾ ಮುಖ್ಯ. ಮತ್ತು ಇದು ಬಟ್ಟೆ ಹೊಲಿಯುತ್ತೀವಲ್ಲ ಆ ಥರದ ದಾರನ ಒಂದು 6-7 ಎಳೆಗಳಲ್ಲಿ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟು ಎಳೆನ ತೊಗೊಂಡು ಹಾಕ್ಕೊಂಡು ಮತ್ತು ಈಗ ಇಲ್ಲಿ ಗಂಟನ್ನು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಗಂಟನ್ನು ಹಾಕಬೇಕು. ಎಷ್ಟು ನೀವು ಬಿಗಿಯಾಗಿ ಗಂಟನ್ನು ಹಾಕ್ತಿರೋ ಅಷ್ಟು ತುಂಬಾ ಒಳ್ಳೆಯದು. ಯಾಕೆಂದರೆ ಪುಟ್ಪುಟಾಣಿ ಚಿನ್ನದ ಗುಂಡುಗಳನ್ನ ಹಾಕಿರ್ತೀವಿ, ಎಲ್ಲಾದರೂ ಮಿಸ್ ಆಗಿ ಕೈಯೋ ಏನೋ ತಾಗಿ ಅಥವಾ ಮಕ್ಕಳು ಎತ್ಕೊಂಡಾಗ, ಮಕ್ಕಳು ಈ ರೀತಿ ಜಗ್ಗಿ ಸರ ಇಟ್ಕೊಂಡು ಜಗ್ದಾಗ ಅದೆಲ್ಲಾದರೂ ಬಿದ್ದೋಯ್ತು ಅಂತ ಅಂದರೆ ಗುಂಡುಗಳಂತೂ ಸಿಗಲ್ಲ. ಅಲ್ಲಿ ಇಲ್ಲಿ ಚೆಲ್ಲಾಡೋದ್ರಂತೂ ಕಷ್ಟ ಆಗುತ್ತೆ. ಅವಾಗ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ ಇವತ್ತಿನ ರೇಟಲ್ಲಿ ಚಿನ್ನ ತೊಗೊಳೋದಕ್ಕಂತೂ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೋಸ್ಕರ ಈ ಥರ ಸಿಂಪಲ್ ಆಗಿ ಗುಂಡುಗಳನ್ನ ತೊಗೊಂಡು ನಿಮ್ಮ ಕ್ರಿಯೇಟಿವಿಟಿಗೆ ಏನು ಬೇಕೋ ಅದನ್ನು, ಎಷ್ಟು 1 ಗ್ರಾಮಲ್ಲಿ ಬೇಕಾ, 2 ಗ್ರಾಮಲ್ಲಿ ಮಾಡ್ಕೋತಿರಲ್ಲ, 10 ಗ್ರಾಮ್ ಬೇಕಂದ್ರೂ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನನ್ನ ಕ್ರಿಯೇಟಿವಿಟಿಗೆ ತೋಚಿದಾಗೆ ನಾನು ಮಾಡಿದ್ದೀನಿ. ಈಗ ರೆಡ್ ಕಲರ್ ಥ್ರೆಡ್ಡನ್ನು ಹಾಕಾದ್ಮೇಲೆ ಗೋಲ್ಡ್ ಕಲರ್ ಜರಿನ ಹಾಕಿ ಮತ್ತೆ ಸುತ್ತಾ ಇದ್ದೀನಿ. ದಾರ ಎಲ್ಲ ಕಾಣಿಸ್ಬಾರ್ದು, ಆ ರೀತಿಯಾಗಿ ಮುಚ್ಚಬೇಕಲ್ಲ, ಕ್ಲೀನಾಗಿ ಮುಚ್ಕೊಂಡ್ರೆ ಮತ್ತು ಹಾಗೆ ಸೇಫ್ಟಿ ಕೂಡ ಮಾಡಬೇಕಲ್ವ. ಬಿಗಿಯಾಗಿ ಈ ರೀತಿ ಸುತ್ತಿ ಸುತ್ತಿ ಮಾಡಿದ್ರೇ ಅದು ಸೇಫ್ಟಿ ಕೂಡ ಆಗುತ್ತೆ. ಮತ್ತು ಈಗ ಗೋಲ್ಡ್ ಕಲರ್ ಜರಿನೂ ಚೆನ್ನಾಗಿ ಆ ರೆಡ್ ಕಲರ್ ದಾರ ಸ್ವಲ್ಪ ಕಾಣಿಸ್ಬೇಕು, ಅಂದರೆ ಡಿಸೈನಾಗಿ ಕಾಣಿಸ್ಬೇಕು. ರೆಡ್ ಕಲರ್ ದಾರ ಸ್ವಲ್ಪ ಕಾಣಿಸ್ಬೇಕು, ಗೋಲ್ಡ್ ದಾರ ಸ್ವಲ್ಪ ಕಾಣಿಸ್ಬೇಕು. ಅದನ್ನು ನೋಡಿಕೊಂಡು ನಾನು ಮಾಡ್ತಾ ಇದ್ದೀನಿ. ಮತ್ತು ಎಡ್ಜಿಗೆ ನೀವು ಸ್ವಲ್ಪ ಗಮ್ಮನ್ನು ಹಾಕಿ ಸುತ್ತೋದಕ್ಕೆ ಶುರು ಮಾಡಿ. ಅದು ಗಮ್ಮ ಹಾಕಿ ಸುತ್ತೋದಕ್ಕೆ ಶುರು ಮಾಡಿದಾಗ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ, ಬಿಗಿಯಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಚೆನ್ನಾಗೂ ಕಾಣುತ್ತೆ. ನೀವು ಬೇಗ ಬೇಗ ಮಾಡ್ಕೊಂಡು ಹೋಗೋ. ನೋಡಿ ಈ ರೀತಿಯಾಗಿ ಹಾಕಿ ಈಗ ಗೋಲ್ಡ್ ಕಲರ್ ಜರಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಕಟ್ ಮಾಡಿಕೊಂಡು ಮತ್ತೆ ರೆಡ್ ಕಲರ್ ದಾರನ ಸುತ್ತೋದಕ್ಕೆ ಶುರು ಮಾಡಿದ್ದೀನಿ. ಆ ರೀತಿಯಾಗಿ ಸುತ್ತಿದಾಗ ಸ್ಟಾರ್ಟಿಂಗಲ್ಲಿ ರೆಡ್ ಇರುತ್ತೆ, ಮಧ್ಯೆ ಗೋಲ್ಡ್ ಬರುತ್ತೆ, ಮತ್ತು ಎಂಡಲ್ಲಿ ಕೂಡ ಸ್ವಲ್ಪ ಗೋಲ್ಡ್ ಕಲರ್ ಬೈ. ಮತ್ತು ನಾನೀಗ ಗಮ್ಮನ್ನು ಹಾಕಿ ನೋಡಿ ಈ ರೀತಿಯಾಗಿ ಸುತ್ಕೊತಾ ಇದ್ದೀನಿ. ಇದೇ ರೀತಿಯಾಗೇ ನೀವು ರೆಡ್ ಕಲರ್ ದಾರನೇ ಅಂತ ಅಲ್ಲ, ರೆಡ್ಡು, ಗ್ರೀನು, ಯೆಲ್ಲೋ, ಬ್ಲ್ಯಾಕು, ಯಾವ ಕಲರ್ದು ನೀವು ಮಣಿಗಳನ್ನ ಹಾಕೋತೀರಾ ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ ಈಗ ನಾನು ಎಳೆದು ನೋಡ್ತಾ ಇದ್ದೀನಿ, ಬಿಚ್ಚೋಗುತ್ತಾ ಹೇಗೆ ಏನು ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೆ. ಈ ರೀತಿಯಾಗಿ ಗಂಟಾಕಿ ನಾನು ತೊಗೊಳ್ತಾ ಇದ್ದೆ. ಎಡ್ಜಿಗೂ ಕೂಡ ಗಮ್ ಹಾಕಿದೆ. ನೋಡಿ ಇವಾಗ ಸರ ರೆಡಿಯಾಗಿದೆ. ನಾನು ಇಲ್ಲಿ ಸ್ವಲ್ಪ ಉದ್ದನ ಮಾಡ್ಕೊಂಡಿದ್ದೀನಿ. ಒಂದು ಲೈನು ರೆಡ್ ಕಲರ್ ಬಂದಿದೆ, ಒಂದು ಲೈನು ಗ್ರೀನ್ ಕಲರ್ ಬಂದಿದೆ. ಅಥವಾ ನೀವು ರೆಡ್ಡು ಗ್ರೀನು ಎರಡೂ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಸರದ ಡಿಸೈನು ಹೇಗಿತ್ತು, ಚೆನ್ನಾಗಿ ಬಂತಾ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.